ಅಧಿವೇಶನ 47 12ನೇ ಶತಮಾನದಲ್ಲಿ ಬರುವ ವಚನಕಾರರನ್ನ ಹೆಸರಿಸಿ ಅಂತಂದಾಗ ನಮಗೆ ಸಾಕಷ್ಟು ಜನ ವಚನಕಾರರನ್ನ ನಾವು ನೆನಪಿಸ್ಕೊಳ್ತೀವಿ ಅಲ್ವಾ. ಮೊದಲು ನಮಗೆ ನೆನಪಾಗೋದು ಬಸವಣ್ಣವರು, ಆನಂತರ ಜಯದಾಸಮಯ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮ, ಚನ್ನಬಸವಣ್ಣ, ಹೀಗೆ ನಾನಾ ರೀತಿಯಲ್ಲಿ ನಮಗೆ ವಚನಕಾರರು ಕಾಣ್ತಾ ಹೋಗ್ತಾರೆ. ಚೆನ್ನ ಬಸವಣ್ಣನಿಂದ ದೀಕ್ಷೆಯನ್ನು ಪಡೆದಂತಹ ವಚನಕಾರರು ಯಾರು ಅಂತಂದಾಗ ನಮಗೆ ನೆನಪಾಗೋದು ಸಿದ್ದರಾಮ ಅವರು. ಸೊನ್ನಲಿಗೆ ಯಾವ ವಚನಕಾರರ ಜನ್ಮಸ್ಥಳ ಅಂತಂದಾಗ ಸೊನ್ನಲಿಗೆಯ ಸಿದ್ದರಾಮ ನಮಗೆ ನೆನಪಾಗ್ತಾರೆ. ಹೌದು, ಇಂದಿನ ಅಧಿವೇಶನದಲ್ಲಿ ನಾವು ಸಿದ್ದರಾಮನ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದೀವಿ. ಸಿದ್ದರಾಮನ ಹುಟ್ಟು, ಬಾಲ್ಯ, ಅವರ ಪವಾಡಗಳು, ದೀಕ್ಷೆ, ಅವರ ಸಮಕಾಲೀನ ವಚನಕಾರರ ಬಗ್ಗೆ ಮತ್ತು ಸಿದ್ದರಾಮ ಅವರ ವಚನಗಳ ಅಧ್ಯಯನವನ್ನ ನಾವು ಇಂದಿನ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಸಿದ್ದರಾಮನ ಒಂದು ವೈಯಕ್ತಿಕ ಪರಿಚಯ. ಇವರ ಕಾಲವನ್ನ 1160 ಅಂತೇಳಿ ಗುರುತಿಸಲಾಗಿದೆ. ಇವರು ಸೊನ್ನಲಿಗೆ ಅಥವಾ ಸೊರಪುರ ಇವರ ಜನ್ಮಸ್ಥಳ. ತಂದೆ ಮಾರುತಿಯ ಮುತ್ತ, ತಾಯಿ ಸುಗ್ಗವ್ವೆ. ಇವರ ನಿಜವಾದ ಹೆಸರು ಧೂಳಿಮಾಕಾಳ. ಇವರು ತಮ್ಮ ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನ ರಚನೆ ಮಾಡ್ಕೊಂಡು ಹೋಗಿದ್ದಾರೆ. ಇವರು ವಚನಗಳಲ್ಲದೆ ಸಾಕಷ್ಟು ವಿಧಿಗಳನ್ನು ಕೂಡ ರಚಿಸಿದ್ದಾರೆ. ಆ ವಿಧಿಗಳನ್ನು ಯೋಗಿನಾಥ ಎಂಬ ಅಂಕಿತದಲ್ಲಿ ಬರೆದಿದ್ದಾರೆ. ಇವರ ಗುರುಗಳು ಚನ್ನ ಬಸವಣ್ಣ. ಸಿದ್ದರಾಮ ಯೋಗಿಯೂ ಹೌದು, ಕರ್ಮಿಯೂ ಹೌದು. ಸಿದ್ದರಾಮ ಪ್ರಭುದೇವ ಮತ್ತು ಚನ್ನಬಸವಣ್ಣವರ ಅನುಗ್ರಹದಿಂದ ಜ್ಞಾನಿಯೂ ಆಗ್ತಾರೆ. ಕಾಯಕನ ಪ್ರತಿನಿಧಿ ಸಿದ್ದರಾಮ ಅಂತಲೇ ಅವರನ್ನ ಗುರುತಿಸ್ತೀವಿ. ಭಕ್ತನಾದರೆ ಬಸವಣ್ಣನಾಗಬೇಕು, ಜಂಗಮನಾದರೆ ಪ್ರಭುವಿನಂತಿರಬೇಕು, ಭೋಗಿಯಾದರೆ ನಮ್ಮ ಗುರು ಚನ್ನ ಬಸವಣ್ಣನಂತಾಗಬೇಕು, ಯೋಗಿಯಾದರೆ ನನ್ನಂತಾಗಬೇಕು ಎಂದು ತನ್ನ ಗುಣ ವಿಶೇಷಗಳನ್ನ ಹೇಳ್ಕೊಂಡಿದ್ದಾರೆ. ಮುದ್ದಗೌಡ ಮತ್ತು ಸುಗ್ಗವಿಗೆ ಸುಮಾರು 50 ವರ್ಷಗಳಾದ ಮೇಲೆ ತೇಜಸ್ವಿಯಾದಂತಹ ಒಂದು ಗಂಡು ಮಗುವೊಂದು ಜನ್ಮ ಆಗುತ್ತೆ. ಮಗುವಿಗೆ ತಾಯಿ ಸಿದ್ದರಾಮ ಅಂತೇಳಿ ಹೆಸರಿಡಬೇಕು ಅಂದ್ಕೊಂಡ್ರೆ ತಾಯಿ ಧೂಳಿಮಾಕಾಳ ಅಂತೇಳಿ, ತಂದೆ ಧೂಳಿಮಾಕಾಳ ಅಂತೇಳಿ ಹೆಸರಿಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಕೊನೆಗೆ ಸಿದ್ದರಾಮ ಬಾಲ್ಯದಲ್ಲಿ ಮೌನದ ಅಪರಾವತಾರವೇ ಆಗಿದ್ದ. ಅವನೊಳಗಿನ ತೇಜಸ್ಸು ತಿಲದೊಳಗಿನ ತೈಲದಂತೆ, ಹಾಲಿನ ಮರಿಯ ತುಪ್ಪದಂತೆ ಸುಪ್ತವಾಗಿತ್ತು. ಸೊನ್ನಲಿಗೆ ಅಥವಾ ಸುರಪುರದಲ್ಲಿ ಮಠವನ್ನ ಸ್ಥಾಪಿಸಿಕೊಂಡು ಅನೇಕ ಪವಾಡ ಮೆರೆಯುತ್ತಿದ್ದ ಆತನಿಗೆ ಅಲ್ಲಮ್ಮ ಪ್ರಭು ಕಲ್ಯಾಣಕ್ಕೆ ಕರೆದುಕೊಂಡು ಹೋಗಿ ಚನ್ನ ಬಸವಣ್ಣನಿಂದ ದೀಕ್ಷೆಯನ್ನು ಕೊಡಿಸ್ತಾರೆ. ಈತ ಅನುಭವ ಮಂಟಪದ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ. ಇವನ ವಚನಗಳು ಸಾಹಿತ್ಯ ಗುಣಗಳಿಂದ ಕಂಗೊಳಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಭಕ್ತನ ಉತ್ಕಟತೆಗಳು ಹಾಗೂ ಕಲ್ಪತೆಗಳು ವಚನಗಳಲ್ಲಿ ನಮಗೆ ಕಂಡು ಬರುತ್ತೆ. ಸೊನ್ನಲಿಗೆ ಜನ ಸಿದ್ದರಾಮನನ್ನ ಪವಾಡ ಪುರುಷ ಅಂತಾನೆ ಈಗಲೂ ಕೂಡ ನಂಬ್ತಾರೆ. ಅವರ ದೃಷ್ಟಿಯಲ್ಲಿ ಸಿದ್ದರಾಮ ದಿನ ರಾತ್ರಿ ಕೈಲಾಸಕ್ಕೆ ಹೋಗಿ ಬೆಳಗ್ಗೆ ಅಲ್ಲಿಂದ ಬರ್ತಾ ಇದ್ದಿತ್ತು ಅನ್ನೋದು ಅವರ ನಂಬಿಕೆ. ಸಿದ್ಧ ಕುಟಿಲ ವಿದ್ಯಾಸಾಗರ ಸಿದ್ದರಾಮನ ಪವಾಡಗಳನ್ನ ಕೇಳಿ ಅವನನ್ನ ನೇರವಾಗಿ ಪರೀಕ್ಷಿಸಬೇಕು ಅಂತೇಳಿ ಕುಟಿಲ ವಿದ್ಯಾಸಾಗರನ ಶಿಷ್ಯರು ಸಿದ್ದರಾಮನ ಶಿಷ್ಯರನ್ನ ಸಾಯಿಸೋದಕ್ಕೆ ಬುಗ್ಗರಿಯಲ್ಲಿ ಭಯಂಕರವಾದ ವಿಷವನ್ನ ಬೆರೆಸಿಟ್ಟಿರೋದನ್ನ ತಿಳ್ಕೊಂಡ ಸಿದ್ದರಾಮ ವಿಷಮಿಶ್ರಿತ ಆಹಾರವನ್ನ ಮಲ್ಲಿಕಾರ್ಜುನನ ಕೃಪೆಯಿಂದ ಸಿದ್ದರಾಮ ಅಮೃತವನ್ನಾಗಿಸಿ ತನ್ನ ಶಿಷ್ಯರಿಗೆ ಹಂಚ್ತಾರೆ. ಇಷ್ಟೇ ಅಲ್ಲ, ಮತ್ತೊಮ್ಮೆ ಸಿದ್ದರಾಮ ಕೆಂಪಗೆ ಕಾದ ಪಂಚಲೋಹದ ಗುಂಡನ್ನ ಬರೀ ಕೈಯಲ್ಲಿ ಹಿಡಿದು ತನ್ನ ಶಿಷ್ಯರಿಗೆ ತೋರಿಸುವುದರ ಮೂಲಕ ತಮ್ಮ ಪವಾಡಗಳನ್ನ ಮೆರೆದಿದ್ದಾರೆ. ಕಲ್ಲಿನಲ್ಲಿ ಅವರ ಕೆಲವೊಂದು ವಚನಗಳಲ್ಲಿರುವಂತಹ ವಿಶೇಷತೆಯನ್ನ ಈಗ ಗಮನಿಸೋಣ. ಕಲ್ಲಿನಲ್ಲಿ ವಲ್ಲಭನಿದ್ದಾನೆಂದು ಅಳ್ಳಾಡುತ್ತಾರೆ ನೋಡ ಅಲ್ಲಯ್ಯ, ಕಾಯ ಧರಿಸಿದವನವನೀತ ನೋವನಂತಿರಬೇಕು, ಮಕುರದಲ್ಲಿಯ ಪ್ರತಿಬಿಂಬದಂತಿರಬೇಕು, ಬೆಟ್ಟದಲ್ಲಿಯ ಕಾಡು ಗಿಚ್ಚಿನಂತಿರಬೇಕು, ಆಷಾಢದಲ್ಲಿಯ ಚಂಡಮಾರ್ತನಂತಿರಬೇಕು, ಸರ್ವರಳು ಸರ್ವನಂತಿರಬೇಕು. ಲಿಂಗದ ಕಡೆಗೆ ಲಿಂಗಬಾರದು ನೋಡಯ್ಯ ನನ್ನ ಕಡೆಗೆ, ಅನಂತ ಕೋಟಿ ದೇವರೆಲ್ಲರೂ ತಂಡದಲ್ಲಿ ಪ್ರಾಣವಂಕೈಯಲು ಅವರ ಮಕುಟ ಸಂಪಟ ರಜ ಉದರ್ಲಿಕ್ಕೆ ಅಲ್ಲಿ ರಜಿತಗಿರಿಗಳಾವು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನದಿಯ ನೀರು ಹೋದವಯ್ಯ ಸಮುದ್ರಕ್ಕೆ, ಸಮುದ್ರದ ನೀರು ಬರುವವಯ್ಯ ನದಿಗೆ, ನಾನು ಹೋದಿನಯ್ಯ. ಹೀಗೆ ನಾವು ಸಿದ್ದರಾಮನ ಪವಾಡ, ಆತನ ವೈಯಕ್ತಿಕ ವಿಚಾರಗಳ ಬಗ್ಗೆ, ಆತನ ವಚನಗಳ ವೈಶಿಷ್ಟ್ಯದ ಬಗ್ಗೆ ತಿಳ್ಕೊಂಡ್ವಿ. ಧನ್ಯವಾದಗಳು.